ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ 2024 ಅಕ್ಟೋಬರ್ ತಿಂಗಳಿನ ಸ್ಪರ್ಧಾ ವಿಜೇತ ಮಾಸಪತ್ರಿಕೆಯಲ್ಲಿ ಬಂದಂತಹ ಅತಿ ಮುಖ್ಯವಾದ ಪ್ರಚಲಿತ ವಿದ್ಯಮಾನಗಳ ಕುರಿತಾದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 2024ರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು ಯಾರು? 2024ರ ನೊಬೆಲ್ ಶಾಂತಿ ಪ್ರಶಸ್ತಿ ವಿಜೇತರು ಜಪಾನ್ ದೇಶದ ನಿಹೋನ್ ಹಿಡನ್ಕ್ಯೋ ಸಂಘಟನೆ. ಜಪಾನ್ ದೇಶದ ನಿಹೋನ್ ಹಿಡನ್ಕ್ಯೋ ಸಂಘಟನೆ. ಇನ್ನು 2024ರಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದ ವಿವಿಧ ವಿಭಾಗಗಳನ್ನು ನೋಡ್ತಾ ಹೋದರೆ, ವೈದ್ಯಕೀಯ ವಿಭಾಗದಲ್ಲಿ ಅಮೆರಿಕಾದ ವಿಜ್ಞಾನಿಗಳಾದ ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕೂನ್ ಎಂಬುವರು ತಮ್ಮ ಮೈಕ್ರೋ RNA ಆವಿಷ್ಕಾರ ಮತ್ತು ಗುಣಾಣು ನಿಯಂತ್ರಣದಲ್ಲಿ ಅದರ ಪಾತ್ರ ಎಂಬ ಸಂಶೋಧನೆಗೆ ಪಡೆದಿದ್ದಾರೆ. 2024ರ ವೈದ್ಯಕೀಯ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ವಿಕ್ಟರ್ ಆಂಬ್ರೋಸ್ ಮತ್ತು ಗ್ಯಾರಿ ರೂಕೂನ್. ಸಂಶೋಧನೆ ಬಂದ್ಬಿಟ್ಟು ಮೈಕ್ರೋ RNA ಆವಿಷ್ಕಾರ ಮತ್ತು ಗುಣಾಣು ನಿಯಂತ್ರಣದಲ್ಲಿ ಅದರ ಪಾತ್ರ. 2024ರ ಭೌತಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ಕೆನಡಾದ ಜೆಫ್ರಿ ಹಿಂಟನ್ ಮತ್ತು ಅಮೆರಿಕಾದ ಜಾನ್ ಜೆ ಹಾಫ್ಫೀಲ್ಡ್. ಕೆನಡಾದ ಜೆಫ್ರಿ ಹಿಂಟನ್ ಮತ್ತು ಅಮೆರಿಕಾದ ಜಾನ್ ಜೆ ಹಾಫ್ಫೀಲ್ಡ್ ಅವರು. ಇವರ ಸಂಶೋಧನೆ ಮಷಿನ್ ಲರ್ನಿಂಗ್ ಮತ್ತು ಕೃತಕ ನರವ್ಯೂಹ. ಇವರ ಸಂಶೋಧನೆ ಮಷಿನ್ ಲರ್ನಿಂಗ್ ಮತ್ತು ಕೃತಕ ನರವ್ಯೂಹ ನ್ಯೂರಲ್ ನೆಟ್ವರ್ಕ್ ಸಂಬಂಧಿಸಿದ ಸಂಶೋಧನೆಯಾಗಿದೆ. 2024ನೇ ಸಾಲಿನ ರಸಾಯನಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ಡೇವಿಡ್ ಬೇಕರ್, ಡೇವಿಸ್ ಹಾಸ್ಸಾಬಿಸ್ ಮತ್ತು ಜಾನ್ ಎಂ ಜಂಫರ್. ಇವರ ಸಂಶೋಧನೆ ಪ್ರೋಟೀನ್ ಸಂರಚನೆ. ಇವರ ಸಂಶೋಧನೆ ಪ್ರೋಟೀನ್ ಸಂರಚನೆ. 2024ನೇ ಸಾಲಿನ ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ದಕ್ಷಿಣ ಕೊರಿಯಾದ ಬರಹಗಾರ್ತಿ ಹ್ಯಾನ್ ಕಾಂಗ್ ಅವರು. ಸಾಹಿತ್ಯ ವಿಭಾಗದ ನೊಬೆಲ್ ಪ್ರಶಸ್ತಿ 2024ನ್ನು ವಿಜೇತರು ದಕ್ಷಿಣ ಕೊರಿಯಾದ ಬರಹಗಾರ್ತಿ ಹ್ಯಾನ್ ಕಾಂಗ್ ಅವರು. 2024ನೇ ಸಾಲಿನ ಅರ್ಥಶಾಸ್ತ್ರ ವಿಭಾಗದ ನೊಬೆಲ್ ಪ್ರಶಸ್ತಿ ವಿಜೇತರು ಡರೋನ್ ಆಸೆಮೋಗ್ಲು, ಸೈಮನ್ ಜಾನ್ಸನ್ ಮತ್ತು ಜೇಮ್ಸ್ ಎ ರಾಬಿನ್ಸನ್. ಡರೋನ್ ಆಸೆಮೋಗ್ಲು, ಸೈಮನ್ ಜಾನ್ಸನ್ ಮತ್ತು ಜೇಮ್ಸ್ ಎ ರಾಬಿನ್ಸನ್. ಇವರ ಸಂಶೋಧನೆ ಸಂಸ್ಥೆಗಳು ಹೇಗೆ ರಚನೆಯಾಗುತ್ತವೆ ಮತ್ತು ಸಮೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಅಧ್ಯಯನಕ್ಕಾಗಿ ಈ ಪ್ರಶಸ್ತಿ ದೊರಕಿದೆ. ಪ್ರಶ್ನೆಯಲ್ಲಿ ಕೇಳಿದ ಹಾಗೆ ನೊಬೆಲ್ ಶಾಂತಿ ಪ್ರಶಸ್ತಿ 2024 ವಿಜೇತ ಸಂಘಟನೆ ಜಪಾನ್ನ ನಿಹೋನ್ ಹಿಡನ್ಕೋ ಸಂಘಟನೆ. ಜಪಾನಿನ ನಿಹೋನ್ ಹಿಡನ್ಕೋ ಸಂಘಟನೆ 2024ರ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿದೆ. ಈ ಸಂಸ್ಥೆಯ ಕೊಡುಗೆ ನೋಡುವುದಾದರೆ ಅಣ್ವಸ್ತ್ರ ಬಳಕೆ ವಿರುದ್ಧ ಹೋರಾಟ. 2024ರ ನೊಬೆಲ್ ಪ್ರಶಸ್ತಿ ವಿಜೇತರ ಪಟ್ಟಿಯನ್ನು ನೋಡ್ತಾ ಹೋದರೆ, ವೈದ್ಯಕೀಯ ವಿಭಾಗ ಗ್ಯಾರಿ ರೂಕೂನ್, ವಿಕ್ಟರ್ ಆಂಬ್ರೋಸ್. ಇವರ ಸಂಶೋಧನೆ ಮೈಕ್ರೋ RNA ಆವಿಷ್ಕಾರ ಮತ್ತು ಗುಣಾಣು ನಿಯಂತ್ರಣದಲ್ಲಿ ಅದರ ಪಾತ್ರ. ಭೌತಶಾಸ್ತ್ರ ವಿಭಾಗದಲ್ಲಿ ಜಾನ್ ಜೆ ಹಾಫ್ಫೀಲ್ಡ್, ಜೆಫ್ರಿ ಹಿಂಟನ್. ಇವರ ಸಂಶೋಧನೆ ಮಷಿನ್ ಲರ್ನಿಂಗ್ ಮತ್ತು ಕೃತಕ ನರವ್ಯೂಹ. ರಸಾಯನಶಾಸ್ತ್ರ ವಿಭಾಗ ಡೇವಿಡ್ ಬೇಕರ್, ಡೇವಿಸ್ ಹಾಸ್ಸಾಬಿಸ್, ಜಾನ್ ಎಂ ಜಂಫರ್. ಇವರ ಸಂಶೋಧನೆ ಪ್ರೋಟೀನ್ ಸಂರಚನೆ. ಸಾಹಿತ್ಯ ವಿಭಾಗ ಹಾನ್ ಕಾಂಗ್, ದಕ್ಷಿಣ ಕೊರಿಯಾದ ಲೇಖಕಿ ಹ್ಯಾನ್ ಕಾಂಗ್. ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ನೀಡಿದ್ದಕ್ಕಾಗಿ ಈ ಪ್ರಶಸ್ತಿ ಲಭಿಸಿದೆ. ಇನ್ನು ಶಾಂತಿ ನೊಬೆಲ್ ಪ್ರಶಸ್ತಿ ವಿಜೇತರು ನಿಹೋನ್ ಹಿಡನ್ಕ್ಯೋ ಸಂಘಟನೆ. ಜಪಾನಿನ ನಿಹೋನ್ ಹಿಡನ್ಕೋ ಸಂಘಟನೆ. ಈ ಸಂಘಟನೆಯ ಕೊಡುಗೆ ಅಣ್ವಸ್ತ್ರ ಬಳಕೆಯ ವಿರುದ್ಧ ಹೋರಾಟ. ಅರ್ಥಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರು ಯಾರು ಅಂತ ನೋಡೋದಾದರೆ ಡರೋನ್ ಆಸೆಮೋಗ್ಲು, ಸೈಮನ್ ಜಾನ್ಸನ್, ಜೇಮ್ಸ್ ಎ ರಾಬಿನ್ಸನ್. ಇವರ ಸಂಶೋಧನೆ ಸಂಸ್ಥೆಗಳು ಹೇಗೆ ರಚನೆಯಾಗುತ್ತವೆ ಮತ್ತು ಸಮೃದ್ಧಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬ ಅಧ್ಯಯನ. ಪ್ರಶ್ನೆ ಸಂಖ್ಯೆ 2. ಇತ್ತೀಚೆಗೆ 2022ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ? 2022ನೇ ಸಾಲಿನ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದವರು ಮಿಥುನ್ ಚಕ್ರವರ್ತಿ.
ಮಿಥುನ್ ಚಕ್ರವರ್ತಿ. 21ನೇ ಆಸಿಯಾನ್ ಭಾರತ ಶೃಂಗಸಭೆ ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು? 21ನೇ ಆಸಿಯಾನ್ ಭಾರತ ಶೃಂಗಸಭೆ ಇತ್ತೀಚೆಗೆ ಯಾವ ದೇಶದಲ್ಲಿ ನಡೆಯಿತು? ಲಾವೋಸ್ ದೇಶದಲ್ಲಿ. ಇತ್ತೀಚೆಗೆ ಕೇಂದ್ರ ಮಂತ್ರಿಮಂಡಲದ ಸಂಪುಟ ಸಭೆಯಲ್ಲಿ ಭಾರತದ ಎಷ್ಟು ಮತ್ತು ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲು ಅನುಮೋದನೆ ನೀಡಲಾಗಿದೆ? ಇತ್ತೀಚೆಗೆ ಕೇಂದ್ರ ಮಂತ್ರಿಮಂಡಲದ ಸಂಪುಟ ಸಭೆಯಲ್ಲಿ ಭಾರತದ ಎಷ್ಟು ಮತ್ತು ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ನೀಡಲು ಅನುಮೋದನೆ ನೀಡಲಾಗಿದೆ ಅಂತ ಪ್ರಶ್ನೆ ಇದೆ. 5 ಭಾಷೆಗಳು. ಅವು ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ, ಬಂಗಾಳಿ. ಇತ್ತೀಚೆಗೆ ಭಾರತದ ಯಾವ ಭಾಷೆಯ ವಜ್ರ ಮಹೋತ್ಸವ ಆಚರಣೆ ನಡೆಯಿತು? ಇತ್ತೀಚೆಗೆ ಭಾರತದ ಯಾವ ಭಾಷೆಯ ವಜ್ರ ಮಹೋತ್ಸವ ಆಚರಣೆ ನಡೆಯಿತು? ಹಿಂದಿ ಭಾಷೆ. 4ನೇ ಭಾರತೀಯ ಭಾಷಾ ಸಮ್ಮೇಳನ ನಡೆದ ಸ್ಥಳ ನವದೆಹಲಿ. 4ನೇ ಭಾರತೀಯ ಭಾಷಾ ಸಮ್ಮೇಳನ ನಡೆದ ಸ್ಥಳ ನವದೆಹಲಿ. ಮೊದಲ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ 1918. ಮೊದಲ ಹಿಂದಿ ಸಾಹಿತ್ಯ ಸಮ್ಮೇಳನ ನಡೆದ ವರ್ಷ 1918. 75 ವರ್ಷಗಳ ಶತಮಾನೋತ್ಸವವನ್ನು ವಜ್ರ ಮಹೋತ್ಸವ ಎಂದು ಕರೆಯುವರು. 75 ವರ್ಷಗಳ ಶತಮಾನೋತ್ಸವವನ್ನು ವಜ್ರ ಮಹೋತ್ಸವ ಎಂದು ಕರೆಯಲಾಗುತ್ತೆ. ಇತ್ತೀಚೆಗೆ ಯಾವ ಟೂರ್ನಿಯಲ್ಲಿ ಪುರುಷರ ಮತ್ತು ಮಹಿಳಾ ತಂಡಗಳು ಸುವರ್ಣ ಪದಕವನ್ನು ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದೆ? ಇತ್ತೀಚೆಗೆ ಯಾವ ಟೂರ್ನಿಯಲ್ಲಿ ಪುರುಷರ ಮತ್ತು ಮಹಿಳಾ ತಂಡಗಳು ಸುವರ್ಣ ಪದಕವನ್ನು ಗೆದ್ದು ಇತಿಹಾಸ ಸಾಧನೆ ಮಾಡಿದೆ? 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ. 45ನೇ ಚೆಸ್ ಒಲಿಂಪಿಯಾಡ್ನಲ್ಲಿ. ಇತ್ತೀಚೆಗೆ ಯಾರು ಭಾರತೀಯ ವಾಯುಪಡೆಯ 28ನೇ ಮುಖ್ಯಸ್ಥರಾಗಿ ನೇಮಕವಾಗಿದ್ದಾರೆ? ಭಾರತೀಯ ವಾಯುಪಡೆಯ 28ನೇ ಮುಖ್ಯಸ್ಥರಾಗಿ ನೇಮಕವಾದವರು ಅಮರ್‌ಪ್ರೀತ್ ಸಿಂಗ್. ಅಮರಪ್ರೀತ್ ಸಿಂಗ್. 92ನೇ ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ 8, 2024ರಂದು ಆಚರಣೆ ಮಾಡಿದ ಸ್ಥಳ ಚೆನ್ನೈನ ಮರೀನಾ ಬೀಚ್. ಇದರ ಧ್ಯೇಯವಾಕ್ಯ ಭಾರತೀಯ ವಾಯುಸೇನಾ ಸಕ್ಷಮ, ಸಶಕ್ತ, ಆತ್ಮನಿರ್ಭರ್. ಇತ್ತೀಚೆಗೆ ಯಾರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಇತ್ತೀಚೆಗೆ ಯಾರು ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕವಾಗಿದ್ದಾರೆ? ಆರತಿ ಸರೀನ್. ಆರತಿ ಸರೀನ್. ನಾವಿಕಾ ಸಾಗರ ಪರಿಕ್ರಮ 2 ನೌಕೆಯ ಮೂಲಕ ವಿಶ್ವ ಜಲ ಪರ್ಯಟನೆಗೆ ಆಯ್ಕೆಯಾಗಿರುವ ನೌಕಾಪಡೆಯ 2 ಮಹಿಳಾ ಅಧಿಕಾರಿಗಳು ಯಾರು? ನಾವಿಕಾ ಸಾಗರ ಪರಿಕ್ರಮ 2 ನೌಕೆಯ ಮೂಲಕ ವಿಶ್ವ ಜಲ ಪರ್ಯಟನೆಗೆ ಆಯ್ಕೆಯಾಗಿರುವ ನೌಕಾಪಡೆಯ 2 ಮಹಿಳಾ ಅಧಿಕಾರಿಗಳು ಲೆಫ್ಟಿನೆಂಟ್ ಕಮಾಂಡರ್ ಎ ರೂಪಾ ಮತ್ತು ಲೆಫ್ಟಿನೆಂಟ್ ಕಮಾಂಡರ್ ದಿಲ್ನಾ. ಜಾಗತಿಕ ನಾವೀನ್ಯತಾ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು? ಜಾಗತಿಕ ನಾವೀನ್ಯತಾ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 39ನೇ ಸ್ಥಾನ. ಈ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ಸಂಘಟನಾ ಸಂಸ್ಥೆ. 2024ರ ವರದಿಯಲ್ಲಿ ಒಟ್ಟು 133 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ 39. ಈ ವರದಿಯಲ್ಲಿ ಮೊದಲ ಸ್ಥಾನ ಸ್ವಿಟ್ಜರ್ಲ್ಯಾಂಡ್, ಕೊನೆಯ ಸ್ಥಾನ ಅಂಗೋಲಾ ದೇಶ. ಜಾಗತಿಕ ಹಸಿವು ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು? ಹಸಿವು ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 105ನೇ ಸ್ಥಾನ. ಜಾಗತಿಕ ಹಸಿವು ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ 105ನೇ ಸ್ಥಾನ. ಈ ವರದಿ ಬಿಡುಗಡೆ ಮಾಡುವ ಸಂಸ್ಥೆ ಐರ್ಲೆಂಡ್ ಮೂಲದ ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತು ಜರ್ಮನ್ ಮೂಲದ ವೆಲ್ತ್ ಹಂಗರ್ ಲೈಫ್. 2024ರ ವರದಿಯಲ್ಲಿ ಒಟ್ಟು 127 ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನ 105. ಈ ವರದಿಯಲ್ಲಿ ಕೊನೆಯ ಸ್ಥಾನ ಸೋಮಾಲಿಯಾ ದೇಶ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪ್ರವಾಸೋದ್ಯಮ ದಿನ ಆಚರಣೆ ಮಾಡುವರು? ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪ್ರವಾಸೋದ್ಯಮ ದಿನ ಆಚರಣೆ ಮಾಡುವರು? ಸೆಪ್ಟೆಂಬರ್ 27.
2024 ಸೆಪ್ಟೆಂಬರ್ 27ರಂದು ಆಚರಣೆ ಮಾಡಲಾದ ವಿಶ್ವ ಪ್ರವಾಸೋದ್ಯಮ ದಿನದ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಅಂದರೆ ಪ್ರವಾಸೋದ್ಯಮ ಮತ್ತು ಶಾಂತಿ. ಇತ್ತೀಚೆಗೆ ಭಾರತದ ಸಾರ್ವಜನಿಕ ವಲಯದ ಯಾವ ಉದ್ಯಮವು ಮಹಾರತ್ನ ಸ್ಥಾನಮಾನವನ್ನು ಪಡೆದಿದೆ? ಇತ್ತೀಚೆಗೆ ಭಾರತದ ಸಾರ್ವಜನಿಕ ವಲಯದ ಯಾವ ಉದ್ಯಮವು ಮಹಾರತ್ನ ಸ್ಥಾನಮಾನವನ್ನು ಪಡೆದಿದೆ? HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್. ಪ್ರಸ್ತುತ ಭಾರತದಲ್ಲಿ ಮಹಾರತ್ನ ಸ್ಥಾನಮಾನ ಪಡೆದ ಉದ್ಯಮಗಳ ಸಂಖ್ಯೆ 14. ಇತ್ತೀಚೆಗೆ ಕ್ವಾಡ್ ನಾಯಕರ 4ನೇ ಶೃಂಗಸಭೆ ಅಮೆರಿಕಾದ ಡೆಲ್ವೇರ್ನ ವಿಲ್ಮಿಂಗ್ಟನ್ನಲ್ಲಿ ನಡೆಯಿತು. ಹಾಗಾದರೆ ಕ್ವಾಡ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಯಾವುವು? ಕ್ವಾಡ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳು ಅಮೆರಿಕ, ಭಾರತ, ಆಸ್ಟ್ರೇಲಿಯಾ ಮತ್ತು ಜಪಾನ್. ಈ ಶೃಂಗಸಭೆಯಲ್ಲಿ ಕ್ಯಾನ್ಸರ್ ಮೂನ್ ಶಾಟ್ ಎಂಬ ಉಪಕ್ರಮವನ್ನು ಚಾಲನೆ ನೀಡಲಾಗಿದೆ. 4ನೇ ಶೃಂಗಸಭೆಯಲ್ಲಿ ಕ್ಯಾನ್ಸರ್ ಮೂನ್ ಶಾಟ್ ಎಂಬ ಉಪಕ್ರಮವನ್ನು ಚಾಲನೆ ನೀಡಲಾಗಿದೆ. ಇತ್ತೀಚೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ 3 ಸೂಪರ್ ಕಂಪ್ಯೂಟರ್ಗಳನ್ನು ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿ ಚಾಲನೆ ನೀಡಿದರು. ಆ ಸೂಪರ್ ಕಂಪ್ಯೂಟರ್ಗಳ ಹೆಸರೇನು? ಇತ್ತೀಚೆಗೆ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ 3 ಸೂಪರ್ ಕಂಪ್ಯೂಟರ್ಗಳನ್ನು ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿ ಚಾಲನೆ ನೀಡಿದರು. ಆ ಸೂಪರ್ ಕಂಪ್ಯೂಟರ್ನ ಹೆಸರು ಪರಂ ರುದ್ರ. ಯಾವ ರಾಜ್ಯ ದೇಸಿ ಹಸುವಿಗೆ ರಾಜ್ಯ ಮಾತೆ ಎಂದು ಅಧಿಕೃತವಾಗಿ ಘೋಷಿಸಿದೆ? ಮಹಾರಾಷ್ಟ್ರ ರಾಜ್ಯ ದೇಸಿ ಹಸುವಿಗೆ ರಾಜ್ಯ ಮಾತೆ ಎಂದು ಅಧಿಕೃತವಾಗಿ ಘೋಷಿಸಿದ ರಾಜ್ಯ ಮಹಾರಾಷ್ಟ್ರ. 2024ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಧ್ಯೇಯವಾಕ್ಯ ಏನು? 2024ರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಧ್ಯೇಯವಾಕ್ಯ ಏನು ಅಂತ ಕೇಳಲಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಸೆಪ್ಟೆಂಬರ್ 15. ಇತ್ತೀಚೆಗೆ ಕರ್ನಾಟಕದ 2 ಪ್ರಮುಖ ಸಂಸ್ಥೆಗಳಿಗೆ ಯುನೆಸ್ಕೋ ಮಾನ್ಯತೆ ದೊರಕಿದೆ. ಆ 2 ಸಂಸ್ಥೆಗಳು ಯಾವುವು? ಕರ್ನಾಟಕದ ಜಾನಪದ ಪರಿಷತ್ತು ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿ ಕೆರೆಮನೆ ಸಂಸ್ಥೆ. ಇತ್ತೀಚೆಗೆ ಕರ್ನಾಟಕದ 2 ಪ್ರಮುಖ ಸಂಸ್ಥೆಗಳಿಗೆ ಯುನೆಸ್ಕೋ ಮಾನ್ಯತೆ ದೊರಕಿದೆ. ಆ 2 ಸಂಸ್ಥೆಗಳು ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಇಡಗುಂಜಿ ಮಹಾಗಣಪತಿ ಯಕ್ಷಗಾನ ಮಂಡಳಿಯ ಕೆರೆಮನೆ ಸಂಸ್ಥೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕಿತ್ತೂರು ಉತ್ಸವದ 200ನೇ ವರ್ಷಾಚರಣೆಯನ್ನು ಆಚರಿಸಿತು. ಕಿತ್ತೂರು ಉತ್ಸವವು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ಬೆಳಗಾವಿ ಜಿಲ್ಲೆಯಲ್ಲಿ. ಇತ್ತೀಚೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯ ನೂತನ ಹಾಗೂ 3ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ಯಾರು ನೇಮಕವಾಗಿದ್ದಾರೆ? ಆತಿಶಿಯವರು. ದೆಹಲಿಯ ನೂತನ ಹಾಗೂ 3ನೇ ಮಹಿಳಾ ಮುಖ್ಯಮಂತ್ರಿಯಾಗಿ ನೇಮಕವಾದವರು ಆತಿಶಿಯವರು. ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿ ಸುಷ್ಮಾ ಸ್ವರಾಜ್. ಇತ್ತೀಚೆಗೆ ಸುದ್ದಿಯಲ್ಲಿರುವ ಒಂದು ದೇಶ ಒಂದು ಚುನಾವಣೆ ಕುರಿತು ವರದಿ ನೀಡಲು ಯಾರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿತ್ತು? ಒಂದು ದೇಶ ಒಂದು ಚುನಾವಣೆ ಕುರಿತು ವರದಿ ನೀಡಲು ಯಾರ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿತ್ತು? ಮಾಜಿ ರಾಷ್ಟ್ರಪತಿ ರಾಮನಾಥ ಕೋವಿಂದ ಅವರ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿತ್ತು. ಇತ್ತೀಚೆಗೆ ರಾಜ್ಯ ಸರ್ಕಾರವು ಕೌಶಲ್ಯಾಭಿವೃದ್ಧಿಗೆ ಸಂಬಂಧಿಸಿದಂತೆ ಯಾವ ಯೋಜನೆಯನ್ನು ಜಾರಿಗೆ ತರಲು ಉದ್ದೇಶಿಸಿದೆ? ನಿಪುಣ ಕರ್ನಾಟಕ ತರಬೇತಿ ಯೋಜನೆ. ನಿಪುಣ ಕರ್ನಾಟಕ ತರಬೇತಿ ಯೋಜನೆ. ಇತ್ತೀಚೆಗೆ ಯಾವ ರಾಜ್ಯವು ದೇಶದಲ್ಲಿಯೇ ಮೊದಲ ಬಾರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಂಟೆಸರಿ ತರಗತಿಗಳನ್ನು ಆರಂಭಿಸಿದೆ? ಇತ್ತೀಚೆಗೆ ಯಾವ ರಾಜ್ಯವು ದೇಶದಲ್ಲಿಯೇ ಮೊದಲ ಬಾರಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಮಾಂಟೆಸರಿ ತರಗತಿಗಳನ್ನು ಆರಂಭಿಸಿದೆ? ಕರ್ನಾಟಕ ರಾಜ್ಯ. ಬಾಲ್ಯ ವಿವಾಹ ಪ್ರಕರಣದಲ್ಲಿ ಕರ್ನಾಟಕ ರಾಜ್ಯ ಎಷ್ಟನೇ ಸ್ಥಾನದಲ್ಲಿದೆ? 2ನೇ ಸ್ಥಾನದಲ್ಲಿದೆ.
ಮೊದಲ ಸ್ಥಾನ ತಮಿಳುನಾಡು ರಾಜ್ಯ. ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ನೀಡುವ ಶ್ರೇಷ್ಠ ಪ್ರವಾಸಿ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಗ್ರಾಮ ಯಾವುದು? ಕೇಂದ್ರ ಪ್ರವಾಸೋದ್ಯಮ ಇಲಾಖೆ ನೀಡುವ ಶ್ರೇಷ್ಠ ಪ್ರವಾಸಿ ಗ್ರಾಮ ಪ್ರಶಸ್ತಿ ಪಡೆದ ಕರ್ನಾಟಕದ ಗ್ರಾಮ ಯಾವುದು? ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮ. ದಕ್ಷಿಣ ಕನ್ನಡ ಜಿಲ್ಲೆಯ ಕುತ್ಲೂರು ಗ್ರಾಮ. ಇತ್ತೀಚೆಗೆ 6ನೇ ಆವೃತ್ತಿಯ GAFX ಸಮ್ಮೇಳನ 2025ರ ಲಾಂಛನ ಬಿಡುಗಡೆ ಮಾಡಲಾಯಿತು. ಈ ಸಮ್ಮೇಳನ ಯಾವುದಕ್ಕೆ ಸಂಬಂಧಿಸಿದೆ? GAFX ಸಮ್ಮೇಳನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದರೆ ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್ ಮತ್ತು ಕಾಮಿಕ್ಸ್ಗೆ ಸಂಬಂಧಿಸಿದೆ. 8ನೇ ಬೆಂಗಳೂರು ಬಾಹ್ಯಾಕಾಶ ಪ್ರದರ್ಶನ 2024ರ ಧ್ಯೇಯವಾಕ್ಯ ಏನು? 8ನೇ ಬೆಂಗಳೂರು ಬಾಹ್ಯಾಕಾಶ ಪ್ರದರ್ಶನ 2024ರ ಧ್ಯೇಯವಾಕ್ಯ ಏನು? Accelerating tomorrow, harnessing the potential of the space sector for unified expansion. ಇತ್ತೀಚೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಕ್ಕಳ ಭವಿಷ್ಯಕ್ಕಾಗಿ ಪಿಂಚಣಿ ಖಾತರಿ ಯೋಜನೆಯೊಂದನ್ನು ಅಧಿಕೃತವಾಗಿ ಚಾಲನೆ ನೀಡಿದ್ದಾರೆ. ಆ ಯೋಜನೆಯ ಹೆಸರು NPS ವಾತ್ಸಲ್ಯ ಯೋಜನೆ. NPS ವಾತ್ಸಲ್ಯ ಯೋಜನೆ. ಈ ಯೋಜನೆಯ ಆರಂಭಿಕ ಠೇವಣಿ ವರ್ಷಕ್ಕೆ ₹1,000. ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಅಕ್ಟೋಬರ್ 1. ಅಕ್ಟೋಬರ್ 1ರಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನವೆಂದು ಆಚರಿಸಲಾಗುತ್ತದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾಗಿರುವ ಪೋರ್ಟ್ ಬ್ಲೇರ್ನ ಹೆಸರನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನೆಂದು ಬದಲಾವಣೆ ಮಾಡಿದೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿಯಾಗಿರುವ ಪೋರ್ಟ್ ಬ್ಲೇರ್ನ ಹೆಸರನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಏನೆಂದು ಬದಲಾವಣೆ ಮಾಡಲಾಗಿದೆ? ಶ್ರೀ ವಿಜಯಪುರಂ ಎಂದು ಬದಲಾವಣೆ ಮಾಡಲಾಗಿದೆ. ದೇಶೀಯ ಉತ್ಪಾದನಾ ಕ್ಷೇತ್ರಕ್ಕೆ ಒತ್ತು ನೀಡುವ ಉದ್ದೇಶಕ್ಕಾಗಿ ದೇಶದಲ್ಲಿ ಎಷ್ಟು ಕೈಗಾರಿಕಾ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? ದೇಶೀಯ ಉತ್ಪಾದನಾ ಕ್ಷೇತ್ರಕ್ಕೆ ಒತ್ತು ನೀಡುವ ಉದ್ದೇಶಕ್ಕಾಗಿ ದೇಶದಲ್ಲಿ ಎಷ್ಟು ಕೈಗಾರಿಕಾ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? 12 ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ನಿರ್ಮಾಣ. ಕೇಂದ್ರ ಸರ್ಕಾರ ಜಾರಿ ಮಾಡಲು ನಿರ್ಧರಿಸಿರುವ PM E-ಡ್ರೈವ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಕೇಂದ್ರ ಸರ್ಕಾರ ಜಾರಿ ಮಾಡಲು ನಿರ್ಧರಿಸಿರುವ PM E-ಡ್ರೈವ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡಲು. ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಉತ್ತೇಜನ ನೀಡಲು. ಆಹಾರ ಉತ್ಪನ್ನದಲ್ಲಿ ಮೈಕ್ರೋ ಅಥವಾ ನ್ಯಾನೋ ಪ್ಲಾಸ್ಟಿಕ್ ಕಲಬೆರಕೆ ಪತ್ತೆ ಹಚ್ಚುವ ಕಾರ್ಯಕ್ಕೆ ಯಾವ ಸಂಸ್ಥೆಯು ಚಾಲನೆ ನೀಡಿದೆ? ಆಹಾರ ಉತ್ಪನ್ನದಲ್ಲಿ ಮೈಕ್ರೋ ಅಥವಾ ನ್ಯಾನೋ ಪ್ಲಾಸ್ಟಿಕ್ ಕಲಬೆರಕೆ ಪತ್ತೆ ಹಚ್ಚುವ ಕಾರ್ಯಕ್ಕೆ ಯಾವ ಸಂಸ್ಥೆಯು ಚಾಲನೆ ನೀಡಿದೆ? ಭಾರತೀಯ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರ FSSAI, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ. ಇತ್ತೀಚೆಗೆ 2ನೇ ಅಂತಾರಾಷ್ಟ್ರೀಯ ಹಸಿರು ಜಲಜನಕ ಸಮ್ಮೇಳನ ಎಲ್ಲಿ ನಡೆಯಿತು? 2ನೇ ಅಂತಾರಾಷ್ಟ್ರೀಯ ಹಸಿರು ಜಲಜನಕ ಸಮ್ಮೇಳನ ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಬಿದಿರು ದಿನ ಆಚರಿಸಲಾಗುತ್ತದೆ? ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಬಿದಿರು ದಿನ ಆಚರಿಸಲಾಗುತ್ತದೆ? ಸೆಪ್ಟೆಂಬರ್ 18ರಂದು. ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಓಝೋನ್ ದಿನವಾಗಿ ಆಚರಿಸಲಾಗುತ್ತದೆ? ವಿಶ್ವ ಓಝೋನ್ ದಿನವಾಗಿ ಸೆಪ್ಟೆಂಬರ್ 16ರಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇತ್ತೀಚೆಗೆ ಆಯ್ಕೆಯಾಗಿರುವ ಜಪಾನ್ನ ನೂತನ ಪ್ರಧಾನಿಯವರ ಹೆಸರೇನು? ಇತ್ತೀಚೆಗೆ ಆಯ್ಕೆಯಾಗಿರುವ ಜಪಾನ್ ದೇಶದ ನೂತನ ಪ್ರಧಾನಿಯವರ ಹೆಸರು ಶಿಗೆರು ಇಶಿಬಾ. ಶಿಗೆರು ಇಶಿಬಾ. ಇತ್ತೀಚೆಗೆ ಯಾರು ನ್ಯಾಟೋದ ನೂತನ ಮಹಾಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ? ಇತ್ತೀಚೆಗೆ ಯಾರು
ನ್ಯಾಟೋ ಸಂಘಟನೆಯ ನೂತನ ಮಹಾಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಮಾರ್ಕ್ ರುಟ್ಟೆ ಇವರು ನೆದರ್ಲ್ಯಾಂಡ್ ದೇಶದವರಾಗಿದ್ದಾರೆ. ನ್ಯಾಟೋ ಸಂಘಟನೆ ಸ್ಥಾಪನೆಯಾಗಿದ್ದು 1949 ಏಪ್ರಿಲ್ 4ರಂದು. ನ್ಯಾಟೋದ ಸದಸ್ಯ ರಾಷ್ಟ್ರಗಳು ಒಟ್ಟು 32, ಅದರಲ್ಲಿ ಯುರೋಪ್ ಖಂಡದ 30 ರಾಷ್ಟ್ರಗಳು ಹಾಗೂ ಯುಎಸ್ಎಯ 2 ರಾಷ್ಟ್ರಗಳು. 32ನೇ ರಾಷ್ಟ್ರವಾಗಿ ನ್ಯಾಟೋವನ್ನು ಸೇರ್ಪಡೆಯಾದ ರಾಷ್ಟ್ರ ಸ್ವೀಡನ್ ದೇಶ. ಇತ್ತೀಚೆಗೆ ಯಾರು ನೆದರ್ಲ್ಯಾಂಡ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ? ನೆದರ್ಲ್ಯಾಂಡ್ ದೇಶದ ಪ್ರಧಾನಿಯಾಗಿ ಆಯ್ಕೆಯಾದವರು ಡಿಕ್ ಸ್ಕೋಪ್. ನೆದರ್ಲ್ಯಾಂಡ್ ದೇಶದ ರಾಜಧಾನಿ ಆಮ್ಸ್ಟರ್ಡ್ಯಾಮ್. ಇತ್ತೀಚೆಗೆ ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಶ್ರೀಲಂಕಾ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಅನುರಾಕುಮಾರ್ ದಿಸ್ಸೆನಾಯಕೆ. ಅನುರಾಕುಮಾರ್ ದಿಸ್ಸೆನಾಯಕೆ. ಶ್ರೀಲಂಕಾ ದೇಶದ ಪ್ರಧಾನಮಂತ್ರಿ ಹರಿಣಿ ಅಮರಸೂರ್ಯ. ಹರಣಿ ಅಮರಸೂರ್ಯ ಇವರು 3ನೇ ಮಹಿಳಾ ಪ್ರಧಾನಿಯಾಗಿದ್ದಾರೆ. ಇತ್ತೀಚೆಗೆ ನವೀಕರಿಸಬಹುದಾದ ಇಂಧನ ಕುರಿತು ಜಾಗತಿಕ ಹೂಡಿಕೆದಾರರ ಸಮ್ಮೇಳನ 2024 ಯಾವ ನಗರದಲ್ಲಿ ನಡೆಯಿತು? ನವೀಕರಿಸಬಹುದಾದ ಇಂಧನ ಕುರಿತು ಜಾಗತಿಕ ಹೂಡಿಕೆದಾರರ ಸಮ್ಮೇಳನ 2024 ಯಾವ ನಗರದಲ್ಲಿ ನಡೆಯಿತು? ಗುಜರಾತ್ನ ಗಾಂಧಿನಗರದಲ್ಲಿ. ಗುಜರಾತ್ ರಾಜ್ಯದ ಗಾಂಧಿನಗರದಲ್ಲಿ. ಮೈಸೂರು ದಸರಾ ಮಹೋತ್ಸವ 2024 ಯಾರು ಚಾಲನೆ ನೀಡಿದರು? ಪ್ರೊಫೆಸರ್ ಹಂಪ ನಾಗರಾಜಯ್ಯ. ಪ್ರೊಫೆಸರ್ ಹಂಪ ನಾಗರಾಜಯ್ಯ. 2024 ರಾಷ್ಟ್ರೀಯ ಗಾಂಧಿ ಸೇವಾ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? 2024 ರಾಷ್ಟ್ರೀಯ ಗಾಂಧಿ ಸೇವಾ ಪ್ರಶಸ್ತಿಗೆ ಯಾರನ್ನು ಆಯ್ಕೆ ಮಾಡಲಾಗಿದೆ? ಜಿ.ಬಿ. ಶಿವರಾಜು ಮತ್ತು ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ. 2024 ರಾಷ್ಟ್ರೀಯ ಗಾಂಧಿ ಸೇವಾ ಪ್ರಶಸ್ತಿಗೆ ಆಯ್ಕೆಯಾದವರು ಜಿ.ಬಿ. ಶಿವರಾಜು ಮತ್ತು ಗುದ್ಲೆಪ್ಪ ಹಳ್ಳಿಕೇರಿ ಸ್ಮಾರಕ ಪ್ರತಿಷ್ಠಾನದ ಗಾಂಧಿ ಗ್ರಾಮೀಣ ಗುರುಕುಲ ವಸತಿ ಶಾಲೆ.